ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ ಅಂದ್ರೆ ಅದರಿಂದ ಹಲವು ರೀತಿಯಿಂದ ನೀವು ಅರ್ನಿಂಗ್ಸ್ ನ ಮಾಡಬಹುದು. ಮೆಂಬರ್ಶಿಪ್ ಇದೆ, ಸೂಪರ್ಸ್ ಇದೆ, ವಿಡಿಯೋ ಹಾಗೂ ಶಾರ್ಟ್ ಆಡ್ಸ್, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಈಗ ಒಂದು ಹೊಸ ಪ್ರೋಗ್ರಾಮ್ ನ ಯೂಟ್ಯೂಬ್ ಅವರು ತಂದಿದ್ದಾರೆ, ಅದೇನಂದ್ರೆ ಯೂಟ್ಯೂಬ್ ಅಫಿಲಿಯೇಟ್ ಪ್ರೋಗ್ರಾಮ್. ಸೊ ಈಗ ಅಫಿಲಿಯೇಟ್ ಪ್ರೋಗ್ರಾಮ್ ನ ಅರ್ಥ ಬಂದು ರೆವೆನ್ಯೂ ಶೇರಿಂಗ್ ಮಾಡೆಲ್ ವೇರ್ ಎ ಥರ್ಡ್ ಪಾರ್ಟಿ ಪಬ್ಲಿಷರ್ ಆರ್ ಅಫಿಲಿಯೇಟ್ ಪ್ರಮೋಟ್ಸ್ ಎ ಬಿಸ್ನೆಸ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಇನ್ ಎಕ್ಸ್ಚೇಂಜ್ ಫಾರ್ ಕಮಿಷನ್. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ನಿಮ್ಗೆ ಕಮಿಷನ್ ಸಿಗುತ್ತೆ. ಸೊ ಆ ಕಮಿಷನ್ ಏನಿದೆ ನಿಮ್ಗೆ ಹೇಗೆ ಸಿಗುತ್ತೆ, ಯಾರಿಗೆಲ್ಲ ಆ ಕಮಿಷನ್ ಸಿಗುತ್ತೆ, ಅದಕ್ಕೆ ಯಾವೆಲ್ಲ ಹಾಗೂ ಹೇಗೆ ಸೆಟಪ್ ಮಾಡಬೇಕು ಹೇಳ್ತೀನಿ ಎಲ್ಲದನ್ನ ತಿಳಿಸ್ತೀನಿ. ನಿಮ್ಗೆ ಅರ್ಧ ಬರ್ಧ ನಾಲೆಜ್ ಕೊಟ್ಟು ಎಲ್ಲೂ ಹೋಗಲ್ಲ. ಬರೀ ಇಂಥದೆಯ. ಇದಷ್ಟೇ ಅಲ್ಲದೆ ಎಲ್ಲ ಸೆಟಪ್ ಆದ್ಮೇಲೆ ಅದು ನಿಮ್ಮ ವಿಡಿಯೋ ಮೇಲೆ ಯಾವ ರೀತಿ ಕಾಣಿಸುತ್ತೆ, ನಿಮ್ಗೆ ಪ್ರಾಡಕ್ಟ್ಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಸಿಗುತ್ತೆ, ಆ ಬಂದಿರುವಂತಹ ಕಮಿಷನ್ ನೀವು ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು, A to Z ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿನೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ನೀವೇನಾದ್ರೂ ಯೂಟ್ಯೂಬ್ ಆಡ್ಸ್ ಜೊತೆ ಎಕ್ಸ್ಟ್ರಾ ಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಈಗ ನೀವು ಸೆಟಪ್ ಮಾಡಕ್ಕೆ ನಿಮ್ಮ YT ಸ್ಟುಡಿಯೋ ಅಪ್ಡೇಟ್ ಆಗಿದೆನೋ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂದ್ರೆ ಒಮ್ಮೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ರೈಟ್ ಸೈಡ್ ಅಲ್ಲಿ ಅರ್ನ್ ಸೆಷನ್ ಅಂತ ನಿಮ್ಗೆ ಡಾಲರ್ ಸಿಂಬಲ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಶಾಪಿಂಗ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ, ಜಾಯಿನ್ ಅಫಿಲಿಯೇಟ್ ಪ್ರೋಗ್ರಾಮ್, ಇನ್ನೊಂದು ಬಂದು ಕನೆಕ್ಟ್ ಯುವರ್ ಶಾಪ್. ಇಲ್ಲಿ ನಾವೀಗ ಮಾಡ್ತಾ ಇರೋದು ಅಫಿಲಿಯೇಟ್ ಪ್ರೋಗ್ರಾಮ್ ಬಗ್ಗೆ. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. ನಂತರ ಈ ರೀತಿ ಬಂದಾಗ ಇಲ್ಲಿ ಟರ್ನ್ ಆನ್ ಅಂತ ಕೊಡಿ. ಇಲ್ಲಿ ಬಂದು ನಿಮ್ಗೆ ಒಂದು ಲವ್ ಲೆಟರ್ ಕಾಣಿಸುತ್ತೆ. ಓಹ್, ತುಂಬಾ ದೊಡ್ಡದೇ ಇದೆ ಈ ಪ್ರೇಮ ಪತ್ರ. ಇಲ್ಲಿ ಕೆಳಗಡೆ ಬಂದು ಐ ಅಕ್ಸೆಪ್ಟ್ ಮೇಲೆ ಟಿಕ್ ಮಾಡಿ ಅಕ್ಸೆಪ್ಟ್ ಅಂತ ಕೊಡಿ. ನಂತರ ಇಲ್ಲಿ ಯು ಆರ್ ಇನ್, ನೌ ಯು ಕ್ಯಾನ್ ಸ್ಟಾರ್ಟ್ ಟ್ಯಾಗಿಂಗ್ ಅಂತ ಬರುತ್ತೆ. ಇಲ್ಲಿ ಟ್ರೈ ಇಟ್ ಔಟ್ ಅಂತ ಕೊಡಿ. ಈಗ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿ ನೋಡೋಣ. ಇಲ್ಲಿ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿ ಥಂಬ್ನೇಲ್ ಹತ್ರ ಪೆನ್ಸಿಲ್ ಆಪ್ಷನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕೆಳಗಡೆ ಬಂದ್ರೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆ, ಅದೇ ಕೆಳಗಡೆ ನೋಡಿ ಶಾಪ್ಸ್ ಅಂತ ಕೂಡ ಇದೆ. ಸೊ ನೀವೇನಾದ್ರೂ ಜಸ್ಟ್ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸ್ ನ ಅಥವಾ ಮಿಂತ್ರಾ ಪ್ರಾಡಕ್ಟ್ಸ್ ಮಾತ್ರ ಟ್ಯಾಗ್ ಮಾಡ್ಬೇಕಂದ್ರೆ ಅದನ್ನ ಇಲ್ಲಿ ಸೆಪರೇಟ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆಲ್ ಅಂತ ಕೊಟ್ಟು ಬ್ಯಾಕ್ ಬನ್ನಿ. ಇಲ್ಲಿ ಸರ್ಚ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡ್ಬೇಕಾ ಅದನ್ನ ಸರ್ಚ್ ಮಾಡಿ. ಸೊ ನಾನಿಲ್ಲಿ ಎಕ್ಸಾಂಪಲ್ ಗೆ ಬೋಯಾ ಮೈಕ್ ನ ಸರ್ಚ್ ಮಾಡ್ತೀನಿ. ಸೊ ನೋಡಿ ಆ ಪ್ರಾಡಕ್ಟ್ ಹೆಸರು ಸರ್ಚ್ ಮಾಡಿ ಸರ್ಚ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ. ಸೊ ಆ ಹೆಸರಿನ ಯಾವೆಲ್ಲ ಮೈಕ್ ಇಲ್ಲಿ ಇದೆ ಅಂತ. ಈಗ ಬಂದು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಡನ್ ಕೊಡಿ. ಈಗ ಆ ಒಂದು ಮೈಕ್ ಪ್ರಾಡಕ್ಟ್ ಟ್ಯಾಗ್ ಆಯ್ತು. ಸೊ ಅದೇ ರೀತಿ ಇನ್ನೊಂದು ಟ್ರೈಪಾಡ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ ಇನ್ನೊಂದು ವಿಷಯ, ಪ್ರಾಡಕ್ಟ್ ಕೆಳಗಡೆ ಆ ಪ್ರಾಡಕ್ಟ್ ಗೆ ನಿಮ್ಗೆ ಎಷ್ಟು ಕಮಿಷನ್ ಬರುತ್ತೆ ಅನ್ನೋ ಪರ್ಸೆಂಟೇಜ್ ಕೂಡ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ನೋಡಿ ಟ್ರೈಪಾಡ್ ಗೆ 2.5% ಕಮಿಷನ್ ಅಂತ ಇದೆ. ಸೊ ಆ ಪ್ರಾಡಕ್ಟ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಅದರ ಪ್ರೈಸ್ ಎಷ್ಟಿರುತ್ತೆ ಅದರ 2.5% ನಿಮ್ಗೆ ಸಿಗುತ್ತೆ. ಸೊ ಎರಡು ಪ್ರಾಡಕ್ಟ್ ನಾನು ಇಲ್ಲಿ ಟ್ಯಾಗ್ ಮಾಡಿದೆ, ಈಗ ಡನ್ ಅಂತ ಕೊಡಿ. ಸೊ ಅದೇ ರೀತಿ ನೀವೇನಾದ್ರೂ ಕ್ಲೋದಿಂಗ್ ಅಥವಾ ಬೇರೆ ಪ್ರಾಡಕ್ಟ್ಸ್ ಟ್ಯಾಗ್ ಮಾಡೋದಿದ್ರು ಇಲ್ಲಿ ಸರ್ಚ್ ಮಾಡಿ ಟ್ಯಾಗ್ ಮಾಡಬಹುದು. ಇವನ್ ಇಲ್ಲಿ ಆ ಪ್ರಾಡಕ್ಟ್ ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ಕೂಡ ತೋರಿಸುತ್ತೆ. ಸೊ ನೋಡಿ ಇಲ್ಲಿ ಮಿಂತ್ರಾ ಕೂಡ ಇದೆ, ಇವನ್ ಫ್ಲಿಪ್ಕಾರ್ಟ್ ಅಂತ ಕೂಡ ಇದೆ. ಸೊ ಈಗ ನಾವು ಎಲ್ಲಾ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿದ್ವಿ. ನಂತರ ಇಲ್ಲಿ ಮೇಲೆ ಬಂದು ಸೇವ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಬ್ಯಾಕ್ ಎಂಡ್ ಪ್ರೋಸೆಸ್ ಏನೋ ಆಯ್ತು. ಈಗ ನಾವು ವಿಡಿಯೋ ಪ್ಲೇ ಮಾಡಿದಾಗ ವ್ಯೂವರ್ಸ್ ಗೆ ಹೇಗೆ ಆ ಪ್ರಾಡಕ್ಟ್ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ. ಸೊ ನಾನಿಲ್ಲಿ ಈ ವಿಡಿಯೋ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ವಿಡಿಯೋ ಪ್ಲೇ ಆಗುವಾಗ ಕೆಳಗಡೆ ಚಿಕ್ಕದಾಗಿ ಕಿಟಕಿ ತರ ಕಾಣಿಸ್ತಾ ಇದೆ ಅಲ್ಲ, ಅದೇ ನಾವು ಟ್ಯಾಗ್ ಮಾಡಿದಂತಹ ಪ್ರಾಡಕ್ಟ್ಸ್. ಇಲ್ಲಿ ನೀವು ವ್ಯೂ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಪ್ರಾಡಕ್ಟ್ಸ್ ನೀವು ಟ್ಯಾಗ್ ಮಾಡಿರ್ತೀರಾ ಅದು ಇಲ್ಲಿ ಕಾಣಿಸುತ್ತೆ. ನಾವಿಲ್ಲಿ ಎರಡು ಪ್ರಾಡಕ್ಟ್ ನ ಟ್ಯಾಗ್ಸ್ ಮಾಡಿದ್ವಿ, ಅದೇ ಇಲ್ಲಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವು ಮಿಂತ್ರಾ ಇಂದ ಏನಾದ್ರು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ರೆ ಅಲ್ಲಿ ಮಿಂತ್ರಾ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ರೀತಿ ನೀವು ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿ ಯೂಟ್ಯೂಬ್ ಅಫಿಲಿಯೇಟ್ ಪ್ರೋಗ್ರಾಮ್ ಮುಖಾಂತರ ಅರ್ನಿಂಗ್ಸ್ ನ ಮಾಡಬಹುದು. ಸೊ ಈಗ ಬಂದು ಇಂಪಾರ್ಟೆಂಟ್ ವಿಷಯ, ಸೊ ಯಾರಿಗೆಲ್ಲ ಈ ಒಂದು ಫ್ಯೂಚರ್ ಸಿಗುತ್ತೆ ಅಂತ. ಸೊ ಕೆಲವರು ಹೇಳ್ತಾ ಇದಾರೆ ಯಾರ್ದೆಲ್ಲ ಚಾನಲ್ ಮಾನಿಟೈಸ್ ಆಗಿದೆ ಅಲ್ಲ ಎಲ್ರಿಗೂ ಕೂಡ ಈ ಫೀಚರ್ ಸಿಗ್ತಾ ಇದೆ ಅಂತ. ಬಟ್ ಅದು ನಿಜ ಅಲ್ಲ. ಗೂಗಲ್ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ಅವರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ನೋಡಿ ಫಸ್ಟ್ ಕಂಡೀಷನ್ ಬಂದು ಚಾನಲ್ ಮಾನಿಟೈಸ್ ಆಗಿರ್ಬೇಕು. ಅದೇ ಸೆಕೆಂಡ್ ಕಂಡೀಷನ್ ಬಂದು ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅವಾಗ ಮಾತ್ರ ನಿಮ್ಗೆ ಈ ಒಂದು ಫೀಚರ್ ಅವೈಲೇಬಲ್ ಆಗುತ್ತೆ. ಅದಿಲ್ಲ ಅಂದ್ರೆ ಸಿಗಲ್ಲ. ಸೊ ಇದು ಕ್ಲಿಯರ್ ಆಯ್ತಲ್ಲ. ಈಗ ಆ ಒಂದು ಆಪ್ಷನ್ ಯಾರಿಗೆಲ್ಲ ಅವೈಲೇಬಲ್ ಇದೆ, ಪ್ರಾಡಕ್ಟ್ ನ ಟ್ಯಾಗ್ ಮಾಡೋದು ಹೇಗೆ ಅದು ಕೂಡ ಗೊತ್ತಾಯ್ತು. ಆ ಪ್ರಾಡಕ್ಟ್ ನಿಮ್ಮ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸುತ್ತೆ,
ಅದು ಕೂಡ ತಿಳ್ಕೊಂಡ್ವಿ. ಈಗ ಅದರಿಂದ ಏನ್ ಕಮಿಷನ್ ನಿಮ್ಗೆ ಸಿಗುತ್ತಲ್ಲ ಅದನ್ನ ನೀವು ಹೋಗಿ ಎಲ್ ಚೆಕ್ ಮಾಡೋದು? ಇದೇ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೇನ್ ಮಾಡಿ ಅರ್ನ್ ಸೆಷನ್ ಅಲ್ಲಿ ಹೋಗಿ ಇಲ್ಲಿ ನಿಮ್ಗೆ ಶಾಪಿಂಗ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ನಿಮ್ಗೆ ಎಷ್ಟು ಕಮಿಷನ್ ಬಂದಿದೆ ಇಲ್ಲೇ ನಿಮ್ಗೆ ಎಲ್ಲಾ ಡೀಟೇಲ್ಸ್ ತೋರಿಸುತ್ತೆ. ಈ ರೀತಿ ನೀವು ನಿಮ್ಮ ಕಮಿಷನ್ ನ ಚೆಕ್ ಮಾಡ್ಕೋಬಹುದು. ಸೊ ಈಗ ಎಲ್ಲ ಸರಿಯಾಗಿ ಗೊತ್ತಾಯ್ತಲ್ಲ? ಓಕೆ, ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ಒಂದು ಆಪ್ಷನ್ ನ ಎನೇಬಲ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ನ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಚಾನಲ್ ಅಲ್ಲಿ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಈ ಒಂದು ಆಪ್ಷನ್ ನಿಮ್ಗೆ ಅವೈಲೇಬಲ್ ಇದೆನಾ ಇಲ್ಲ ಅಂತ ಕಮೆಂಟ್ ಮಾಡಿ ಒಮ್ಮೆ ತಿಳಿಸಿ. ಹೇಳೋಕ್ಕಾಗಲ್ಲ, ಬೇರೆಯವರಿಗೆ ನಿಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗಿ ನನ್ನ ಕಮೆಂಟ್ ಸೆಷನ್ ಇಂದ ನಿಮ್ಗೂ ಕೂಡ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಸಿಗಬಹುದು. ಸೊ ಈಗ 10,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕಂದ್ರೆ ಈ ಫೀಚರ್ ಬರುತ್ತೆ. ಸೊ ಆ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ನಿಮ್ಮ ವಿಡಿಯೋಸ್ ಮೇಲೆ ಒಳ್ಳೆ ವ್ಯೂಸ್ ಬರಬೇಕು. ಸೊ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಮೇಲೆ ಕಡಿಮೆ ವ್ಯೂಸ್ ಬರ್ತಿದೆ ಅಂದ್ರೆ ಈ ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ಅಲ್ಲಿ ನಿಮ್ಗೆ ಹೇಳುವಂತಹ ಟಿಪ್ಸ್ ಇಂದ ನಿಮ್ಮ ಚಾನಲ್ ಅಲ್ಲಿ ವ್ಯೂಸ್ ಬರುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಮತ್ತೆ ಅಷ್ಟೇ.